ಗುರು ಎಲ್ಲರೂ ವಿಡಿಯೋ ಮಾಡಿಕೊಂಡು ಕೋಟ್ಯಾಧಿಪತಿ ಆಗೋದು ಹೆಂಗೆ ಅಂತ ನಿನಗೆ ಹೇಳಿರ್ತಾರೆ. ಆದರೆ ನಾನು ನಿನಗೆ ಆದಷ್ಟು ಬೇಗ ಭಿಕ್ಷುಕ ಆಗೋದು ಹೆಂಗೆ ಅಂತ ಹೇಳಲ್ಲ. ಅದಕ್ಕೊಂದೆರಡು ಉದಾಹರಣೆನೂ ಕೊಡಲ. ನೀನು ಜೀವನ ಪೂರ್ತಿ ಕಷ್ಟದಲ್ಲೇ ಇರಬೇಕು, ಸಾಲ ಮಾಡಿಕೊಂಡು ಅದೇ ಸುಳಿಯಲ್ಲಿ ನೀನು ನರಳ್ತಾ ಇರಬೇಕು ಅನ್ನೋದಾದರೆ ಈ ವಿಡಿಯೋ ನಿನಗೆ ಮಿಸ್ ಮಾಡಿದೆ ನೋಡು. ಗುರು ಮೊದಲಿಗೆ ಏನು ಗೊತ್ತಾ, ನಿನ್ನ ಯೋಗ್ಯತೆ ಮೀರಿ ಸಾಲ ಮಾಡು. ಕೈಯಲ್ಲಿ ಪೆಟ್ರೋಲ್ ಹಾಕೋಕ್ಕೆ ಕಾಸಿಲ್ಲ ಅಂತಂದರೂ ಶೋಕಿ ಮಾಡೋದಕ್ಕೆ ಒಳ್ಳೆ ಐಫೋನ್ ತಗೋ. ಇರೋ ಸಾಲ ಸಾಲದು ಅಂತೇಳ್ಬಿಟ್ಟು ಇನ್ನೂ ಸಾಲ ಮಾಡಿ EMIಯಲ್ಲಿ ಒಂದು ಸೂಪರ್ ಬೈಕ್ ತಗೋ. ಆ EMI ಕಟ್ಟೋಕ್ಕಾಗದೆ ಇನ್ನೊಂದು ಕಡೆ ಸಾಲ ಮಾಡು. ಹಿಂಗೆ ಸಾಲ ಮಾಡಿಕೊಂಡು ನಿನ್ನ ಜೀವನ ಪೂರ್ತಿ ಕಷ್ಟಪಡ್ತಿದ್ರೆ ಏನು ಸಖತ್ತಾಗಿರುತ್ತಲ್ಲ. ಈ ಥರ ಮಾಡಿದರೆ ಭಿಕ್ಷುಕ ಅಲ್ಲ, ಬರ್ಬದ್ದಾಗಿ ಬೀದಿಗೆ ಬರೋದಂತೂ ಪಕ್ಕ. ನೀವು ಎರಡನೇದಕ್ಕೆ ಬರೋಣ. ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ಡನ್ನು ಕೂಡಿಟ್ಟಿರ್ತಾರೆ. ಅದನ್ನೆಲ್ಲ ತಗೊಂಡು ನಿನ್ನ ಕಿತ್ತೋಗಿರೋ ಫ್ರೆಂಡ್ಸ್ಗಳ್ನ ಜೊತೆಗೆ ಹಾಕ್ಕೊಂಡು ಸೂಪರಾಗಿ ಪಾರ್ಟಿ ಮಾಡು. ಆದರೆ ನಿನ್ನ ಹತ್ರ ಯಾವತ್ತೂ ದುಡ್ಡಿಲ್ಲ ಅಂತ ಗೊತ್ತಾಗುತ್ತಲ್ಲ, ಆ ನನ್ನ ಮಕ್ಕಳು ಯಾರೂ ನಿನ್ನ ಜೊತೆ ಬರೋದಿಲ್ಲ. ಅದೆಲ್ಲ ನಿನಗೆ ಹಾಕಬೇಕು. ಅದೇ ನಿನಗೆ ಇಂಟೆನ್ಷನ್ ಏನು ಹೇಳು, ಬೀದಿಗೆ ಬರೋದು. ಅದೇ ಕಿತ್ತೋಗಿರೋ ಫ್ರೆಂಡ್ಸ್ ಜೊತೆ ಶೋಕಿ ಮಾಡಿಕೊಂಡು ಬ್ಯಾಂಕ್ ಅಕೌಂಟಲ್ಲಿ 0 ಬ್ಯಾಲೆನ್ಸ್ ಇದ್ದರೂ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಲಿವಿಂಗ್ ಮೈ ಲೈಫ್ ಅಂತೇಳ್ಬಿಟ್ಟು ಸ್ಟೇಟಸ್ ಹಾಕು. ಸಮಾಜಕ್ಕೆ ನೀನು ತೋರಿಸ್ತಾ ಇರೋ ನಕಲಿ ಮುಖವಾಡ ಅಂದರೆ ಫೇಕ್ ಐಡೆಂಟಿನ ನಿನ್ನೊಳಗೆ ನಿನ್ನನ್ನು ಅದು ತಿಂತಾ ಇದ್ರು ಕೂಡ ಡೋಂಟ್ ಕೇರ್. ಬಿಲ್ಡಪ್ ಮಾತ್ರ ಕಮ್ಮಿ ಮಾಡಬೇಡ. ಯಾಕಂದರೆ ಉದ್ಧಾರವಾಗೋ ಯಾವ ಲಕ್ಷಣವೂ ಇಲ್ಲ, ನಿನಗೆ ಆ ಮನಸ್ಥಿತಿನೂ ಇಲ್ಲ ಅಲ್ವಾ. ಗುರು ಇಷ್ಟೆಲ್ಲ ಹೇಳಿದ್ಮೇಲೂ ಸಿಟ್ಟು ಬರ್ತಾ ಇದೆಯಾ? ಬೇಜಾರಾಗ್ಬೇಡ. ಏನು ಗೊತ್ತಾ, ಇಷ್ಟೊತ್ತು ಹೇಳಿದ್ದು ನಾನು ನಿನಗೊಂದು ಎಚ್ಚರಿಕೆ ಕೊಡೋಕ್ಕಷ್ಟೇ. ಯಾಕಂದರೆ ಇವತ್ತು ನೀನು ಮಾಡ್ತಾ ಇರೋ ಅಂಥ ಎಷ್ಟೋ ತಪ್ಪು ಮುಂದೆ ಒಂದು ದಿನ ನಿನ್ನನ್ನು ಪಾತಾಳಕ್ಕೆ ತೊಗೊಂಡೋಗಿ ಬಿಡುತ್ತಲ್ಲ, ಆವಾಗ ನಿನಗೆ ಗೊತ್ತಾಗುತ್ತೆ, ಛೇ ನಾನು ಮಾಡಿದ್ದೆಲ್ಲ ತಪ್ಪು ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಎಚ್ಚೆತ್ಕೋ, ಸಮಾಜನ ನೋಡು. ನಿನ್ನ ಮುಂದೆ ಹೋಗ್ತಾ ಇರೋರನ್ನ ಬೀಟ್ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ನೀನು ಅವ್ರ ಸಮಕ್ಕಾದರೂ ಮುಂದೆ ಹೋಗೋದನ್ನ ಕಲಿ. ಈ ಬಿಟ್ಟಿ ಶೋಕಿಗಳನ್ನ ಬಿಟ್ಟು ಜೀವನದಲ್ಲಿ ಸ್ವಲ್ಪನಾದರೂ ಮುಂದೆ ಬರೋಕ್ಕೆ ಪ್ರಯತ್ನ ಪಡ್ಬೋದು ಅಲ್ವಾ. ಯೋಚನೆ ಮಾಡು, ನೀನು ಹುಟ್ಟಿರೋದು ಸಾಯೋವರೆಗೂ ಗುಲಾಮ ಆಗಿರೋದಕ್ಕೇನ, ಇಲ್ಲ ರಾಜನ್ ಥರ ಬದುಕೋಕ? ಚಾಯ್ಸ್ ನಿನಗೆ ಬಿಟ್ಟಿದ್ದು. ಸತ್ಯ ಕಹಿ ಗುರು, ಆದರೆ ಫಾಲೋ ಮಾಡಿದರೆ ಜೀವನನೇ ಸಿಹಿಯಾಗಿರುತ್ತೆ. ಇದು ಸಂಜಯ್ ಇನ್ಸೈಡ್ ಟ್ರೂತ್. ಸತ್ಯ ಕೇಳೋ ತಾಕತ್ತಿದ್ರೆ ಮಾತ್ರ ಸಪೋರ್ಟ್ ಮಾಡು, ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡು.